ಶ್ರೀನಿವಾಸ. ನಿಮ್ಮೆಲ್ಲರಿಗೂ ಮತ್ತೆ ಪುನಃ ನಿಮ್ಮ ಹತ್ರ ಬಂದೀನಿ. ಏನು ಈ ಮೂಲಕ ತಿಳಿಸೋದೇನೆಂದರೆ ನಿಮ್ಮೆಲ್ಲರಿಗೂ ಖುಷಿ ಸುದ್ದಿ. ವಿಶೇಷವಾಗಿ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ದಾಗ ಯಾವಾಗ ಇದನ್ನು ಕಾರ್ಯಕ್ರಮ ಬಿಡ್ತಿದ್ದೆ ಎಲ್ಲರೂ ಕೇಳ್ತಾಯಿದ್ರು, ಯಾಕೆ ಈ ಸಲ ಕಾರ್ಯಕ್ರಮ ಬಿಡೋದು ಇನ್ನೂ ಕಡಿಮೆ ಮಾಡಿದೆ ಅಂಥೇಳಿ. ನನ್ನ ಮಧ್ಯದಲ್ಲಿ ಹೇಳಿದ್ನಲ್ಲ, ಕಣ್ಣಿನ ಆಪ್ರೇಷನ್ ಅದು ಇದು ಏನೇನೋ ಸಮಸ್ಯೆಗಳಾಗಿ ನಾನು ಮಾಡಲಿಲ್ಲ. ಆಮೇಲೆ ಎಲ್ಲರೂ ಆನ್ಲೈನ್ ಕ್ಲಾಸ್ ತೊಗೊಳ್ತಿದ್ದೆ ನಾನು. ಇದು ನಾಮಸ್ಮರಣೆ ಮತ್ತು ತಾರತಮ್ಯ ಭಜನೆ, ಆಮೇಲೆ ಎಲ್ಲ ವಿಷಯಗಳ ಬಗ್ಗೆನೂ ನೀವು ಏನೇನು ಹರಿಕಥಾಂಸಾರ ಇದನ್ನೆಲ್ಲ ತೊಗೊಳ್ತಾ ಇದ್ದೆ. ತತ್ವಸುವಾಲಿ, ಆಮೇಲೆ ಸುಳಾದಿಗಳ ಬಗ್ಗೆ ಎಲ್ಲನೂ ಈಗಾಗಲೇ ನಾನು ಈ ಕ್ಲಾಸ್ಗಳು ನಾನು ಈ 2 ವರ್ಷದ ಹಿಂದೆ ನಾನು ಕಂಡಕ್ಟ್ ಮಾಡಿದ್ದೆ ಎಲ್ಲರಿಗೂ. ಮಧ್ಯದಲ್ಲಿ ಯಾವುದೋ ಅನಿವಾರ್ಯ ಕಾರಣದಿಂದ ಒಂದೆರಡು ಕ್ಲಾಸ್ ನಿಲ್ಲಿಸಲಾಯಿತು. ಈಗ ಮತ್ತೆ ಅದೇ ಕ್ಲಾಸ್ ಎಲ್ಲರೂ ಭಾಳ ಡಿಮ್ಯಾಂಡ್ ಮಾಡ್ತಿದ್ದೀರಿ. ಅದರಾಗೂ ನಮ್ಮ ವಿಶೇಷವಾದಂಥ ನನ್ನ ಶಿಷ್ಯಳ ಗೌರಿ ಅನ್ನೋಳಾಗಲಿ ಮತ್ತು ಇನ್ನೊಬ್ರು ಸ್ವಪ್ನ ಅಂತ ಅನ್ನೋಳಾಗಲಿ, ಯಾಕ್ರಿ ಕ್ಲಾಸ್ ನಿಲ್ಲಿಸಿರಿ ಅಂತೇಳಿ ಕೇಳ್ತಾಯಿದ್ರು. ಜ್ಯೋತ್ಸ್ನಾ ಇವರೆಲ್ಲರೂ ಕೇಳ್ತಾಯಿದ್ರು. ಅದಕ್ಕೆ ಈಗ ಮತ್ತು ಬೇರೆ ಬೇರೆ ಕಡೆಯಿಂದನೂ ಭಾಳಷ್ಟು ಫೋನ್ ಬಂದವು, ನಮಗೆ ಕ್ಲಾಸ್ ಸ್ಟಾರ್ಟ್ ಮಾಡಿರಿ ಅಂಥೇಳಿ. ಅದಕ್ಕೆ ಇದೇ 2026 ಅಕ್ಟೋಬರ್ ತಿಂಗಳದಾಗ ಮೊದಲನೇ ವಾರನಲ್ಲಿ ಮತ್ತೆ ದೊಡ್ಡವರಿಗಾಗಿ ಕ್ಲಾಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ಯಾವ ವಾರ ಕ್ಲಾಸ್ ಇಟ್ಕೋಬೇಕು ಅನ್ನೋದು ನೀವು ಡಿಸೈಡ್ ಮಾಡಬೇಕು ನಿಮಗೆ ಯಾವಾಗ. ಯಾಕಂದರೆ ನಾನು ಇದರ ಜೊತೆಗೇ ಚಿಕ್ಕ ಮಕ್ಕಳಿಗೆ ಕೂಡ ದೇವ್ರ ನಾಮದ ಕ್ಲಾಸ್, ದೇವರ ನಾಮ ಮತ್ತು ಸ್ತೋತ್ರಗಳು. ಅವ್ರು ಏನಾರ ಸ್ತೋತ್ರಗಳು ಕೇಳಿದರೆ ಇದನ್ನು ಹೇಳ್ಕೊಡಿ ಅಂತಂದರೆ ಅದರಲ್ಲಿ ಸ್ತೋತ್ರದ್ದು ಒಂದು ಆಪ್ಷನ್ ಇರ್ತದೆ. ಆಮೇಲೆ ದೇವ್ರ ನಾಮಗಳು ಇದನ್ನು ಹೇಳೋದ್ರ ಸಲುವಾಗಿ ಅದನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸಾಟರ್ಡೆ ಮತ್ತು ಸಂಡೇ ಅಂದರೆ ಶನಿವಾರ ಮತ್ತು ಭಾನುವಾರ ಸಾಯಂಕಾಲ 6ರಿಂದ 7 ಗಂಟೆವರೆಗೆ ಮಕ್ಕಳಿಗೆ. ಅದಕ್ಕೆ ನೀವು ದೊಡ್ಡವರು ಯಾವ ವಾರ ಡಿಸೈಡ್ ಮಾಡ್ಕೋತೀರಿ, ನಿಮಗೆ ಯಾವಾಗ ಅನುಕೂಲ ಆಗ್ತದೆ ಅಂದರೆ ನಿಮಗೂ ವಾರದಲ್ಲಿ 2 ದಿವಸ ದೇವರ ನಾಮದ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ನೀವು ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ನೀವು ಇನ್ನೊಂದು ಸಲ ನಂಗೆ ಕಾಂಟ್ಯಾಕ್ಟ್ ಮಾಡಿರಿ. ಬಹುಶಃ ಭಾಳ ಮಂದಿಗೆ ನನ್ನ ನಂಬರ್ ಗೊತ್ತದ, ಇಲ್ಲಾಂದರೆ ಇನ್ನೊಂದು ಸಲ ನಾನು ಯಾವ ನಂಬರ್ ಅಂತ ಅನ್ನೋದು ನಾನು ಯಾವ ಥರ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಅನ್ನೋದು ನೀವು ಏನಾದರೂ ಈ ಅಕೌಂಟಿಗೆ ನೀವು ನನಗೆ ಇದನ್ನು ಮಾಡಿದ್ರಿ ಅಂತಂದರೆ ಮೆಸೇಜ್ ಹಾಕಿದ್ರಿ ಅಂದರೆ ನಾನು ನಿಮಗೆ ನಂಬರ್ ಅದೆಲ್ಲ ತಿಳಿಸ್ತೀನಿ. ಅವಾಗ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ನಂಬರ್ ಅನ್ನೋದು ನನಗೆ ಹೇಳಿದ್ರಿ ಅಂದರೆ ಅಥವಾ ನಾನೇ ಹೇಳ್ತೀನಿ, ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಅಕ್ಟೋಬರ್ ಮೊದಲನೇ ವಾರದಾಗ. ಯಾಕಂದರೆ ಹಬ್ಬಗಳೆಲ್ಲ ಮುಗಿದಿರ್ತಾವೆ, ಅವಾಗ ಸ್ಟಾರ್ಟ್ ಮಾಡ್ಬೇಕಂತೀನಿ. ದೊಡ್ಡವರಿಗೆ ಮತ್ತು ಮಕ್ಕಳಿಗೆ ಇಬ್ಬರಿಗೆ ಇರ್ತದೆ. ಮಕ್ಕಳು ಅಂತಂದರೆ 8 ವರ್ಷದ ನಂತರದ ಮಕ್ಕಳು ಇರಬೇಕು. 15-16 ವರ್ಷ ಇದ್ದರೂ ಅವ್ರಿಗೆ ಕಲೀಲಿಕ್ಕೆ ಇಷ್ಟ ಇದ್ದರೆ ಅವರು 15-16 ವರ್ಷದ ತನಕ ಮಕ್ಕಳಿದ್ರು ಕಲಿಬೋದು. ಆಮೇಲೆ ಹೆಣ್ಮಕ್ಳು ಇರ್ಬೋದು, ಗಂಡಸು ಮಕ್ಕಳು ಇರ್ಬೋದು. ಚಿಕ್ಕ ಮಕ್ಕಳದಾಗ ಏನು ಅದರದ್ದೇನು ಅಭ್ಯಂತರ ಇಲ್ಲ. ಇದನ್ನು ನೀವು ಎಲ್ಲರೂ ನಿಮ್ಮ ಗಮನಕ್ಕೆ ತಂದಿದ್ದೀನಿ. ನಿಮಗೆ ಸೆಪ್ಟೆಂಬರ್ ಕೊನೆಯ ವಾರದಾಗ ನೀವು ಯಾರು ಬೇಕೋ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಇನ್ನಾರ ಡಿಟೇಲ್ ಮಾಹಿತಿ ಬೇಕಾದ್ರೆ ಫೋನ್ ಈಗಾಗಲೇ ನನಗೆಲ್ಲರೂ ಗೊತ್ತಿದ್ದವ್ರು ಇದ್ದವರೆಲ್ಲರೂ ಫೋನ್ ಮಾಡಿ ನೀವು ಕೇಳ್ಕೊಳ್ಳಿ, ನಾನು ಹೇಳ್ತೀನಿ ಅಂತ. ಹರೇ ಶ್ರೀನಿವಾಸ. ನಮಸ್ಕಾರ. 1 2 3 ಸ್ಟಾರ್ಟ್. ಪುಂಡರೀಕ ಮುನಿವರವನಮಿಪೆ ನಿನಗೆ, ನೀ ತ್ವರಿತದಲೆನಗೆ. ಪಾಂಡುರಂಗ ತತ್ಪಾದ ಪಾಲಿಸಯ್ಯ, ಕರುಣದಿ ಪಿಡಿಕಯ್ಯ. ಪಾಂಡುರಂಗ ತತ್ಪಾದ ಪಾಲಿಸಯ್ಯ. ಪುಂಡಲೀಕ ಮುನಿವರವನಮಿಪೆ ನಿನಗೆ, ನೀ ತ್ವರಿತದಲೆನಗೆ. ಪಾಂಡುರಂಗ ತತ್ಪಾದ ಪಾಲಿಸಯ್ಯ, ಕರುಣದಿ ಪಿಡಿಕಯ್ಯ. ಪಾಂಡುರಂಗ ತತ್ಪಾದ ಪಾಲಿಸಯ್ಯ. ವನಜ ಭವಾಲಿ ಸಮಸ್ತ ಸುರವ್ರಾತ, ವಂದಿತ ಶ್ರೀನಾಥ. ಪ್ರಣತಾರ್ತಿ ಹರನೆ ಕಾಮಿತ ಫಲದಾತ, ಮುನಿಗಣ ಸಂಧ್ಯಾತ. ನೆನೆವ ಜನರ ಮನದೊಳಗಿಹ ವಿಖ್ಯಾತ, ಭುವನಾದಿನಾಥ. ಘನ ಮಹಿಮರೆತು ಪಾಲಿಸೆನ್ನ ಮಾತ, ದಯ ಮಾಡಿ ತ್ವರಿತ. ಪಾಂಡುರಂಗ ತತ್ಪಾದ ಪಾಲಿಸಯ್ಯ, ಕರುಣದಿ ಪಿಡಿಕಯ್ಯ. ಪಾಂಡುರಂಗ ತತ್ಪಾದ ಪಾಲಿಸಯ್ಯ. ಸುರಚಿರ ಮಹಿಮನ ಭಜ ಕಾಮರಧೇನೋ,
ವಸುದೇವನ ಸೋನೋ ಧರಣಿಯೊಳಗೆ ನಮ್ಮ ಹಿರಿಯರನೋದ್ಧಾರ ಮಾಡಿದ ಗಂಭೀರ ದೊರೆಯೇ ನಿನ್ನರ ತನ್ಯರ ನಾನರಿಯೇ ಕೇಳಲು ನರಹರಿಯೇ ಕರ ಕರ ಭವದೊಳು ಬಿದ್ದು ಬಾಯಿಡುವೆ ಕೊರೆಯೆಂದು ನುಡಿಯೇ ಪಾಂಡುರಂಗ ತತ್ಪಾದ ಪಾಲಿಸಯ್ಯ ಕರುಣದಿ ಪಿಡಿಕಯ್ಯ ಪಾಂಡುರಂಗ ತತ್ಪಾದ ಪಾಲಿಸಯ್ಯ ಬಂದ ಜನರ ಭವಸಾಗರ ಪರಿಣೀತಿ ತೋರಿಸುತಿ ಹರೀತಿ ಚಂದ್ರದಿಂದ ಕರಬಿಟ್ಟು ಕಟಿಗಳಲ್ಲಿ ಈ ಸುಕ್ಷೇತ್ರದಲ್ಲಿ ನಿಂತಿಹ ಭೀಮಾ ತೀರ ಚಂದ್ರಭಾಗ ಅಲ್ಲಿಯ ವೈಭೋಗ ತಂದೆ ಶ್ರೀಪತಿ ವಿಠಲ ಸುಖ ಸಿಂಧು ಅನಾಥ ಬಂಧು ಪಾಂಡುರಂಗ ತತ್ಪಾದ ಪಾಲಿಸಯ್ಯ ಕರುಣದಿ ಪಿಡಿಕಯ್ಯ ಪಾಂಡುರಂಗ ತತ್ಪಾದ ಪಾಲಿಸಯ್ಯ ಪುಂಡಲೀಕ ಮುನಿವರಗ ನಮಿಪೆ ನಿನಗೆ ನೀ ತ್ವರಿತದಲೆನಗೆ ಪಾಂಡುರಂಗ ತತ್ಪಾದ ಪಾಲಿಸಯ್ಯ ಕರುಣದಿ ಪಿಡಿಕಯ್ಯ ಪಾಂಡುರಂಗ ತತ್ಪಾದ ಪಾಲಿಸಯ್ಯ. ಹರೇ ಶ್ರೀನಿವಾಸ.